ಪ್ರವಾದಿ ಮೊಹಮ್ಮದ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ಆರೋಪ ಖಂಡಿಸಿ ಪ್ರತಿಭಟನೆ. ಅರಸೀಕೆರೆಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಲಾಗಿದೆ ಎಂಬ ಆರೋಪ ಖಂಡಿಸಿ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆ ನಡೆದಿದೆ. ಆರೋಪ ಎದುರಿಸುತ್ತಾ ಇರುವ ನಾಜಿಯಾ ಇಲಾಹಿ ಖಾನ್ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆಯನ್ನ ನಡೆಸಿ ಬ್ಯಾನರ್ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿರುವ ವಿಡಿಯೋವೊಂದರಲ್ಲಿ ಪ್ರವಾದಿ ಮೊಹಮ್ಮದ್ ಹಾಗೂ ಉಮ್ಮುಲ್ ಮೊಮಿನೀನ್ ಹಜ್ರತ್ ಆಯಿಷಾ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಲಾಗಿದೆ ಎಂದು ಆರೋಪಿಸಿ ಮುಸ್ಲಿಂ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಆರೋಪ ಎದುರಿಸುತ್ತಾ ಇರುವ ನಾಜಿಯಾ ಇಲಾಹಿ ಖಾನ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ನಡೆಸಿ ಪ್ರತೀಕಾತ್ಮಕವಾಗಿ ಬ್ಯಾನರ್ ದಹಿಸಿದರು. ಪ್ರವಾದಿ ಮೊಹಮ್ಮದ್ ಹಾಗೂ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿದರು. ಈ ವೇಳೆ ಮಾತನಾಡಿದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಕಾರ್ಯದರ್ಶಿ ಅಬ್ದುಲ್ ಜಮೀಲ್, ಪ್ರವಾದಿ ಮೊಹಮ್ಮದ್ ಅವರು ಮಾನವ ಕುಲಕ್ಕೆ ಶಾಂತಿ, ಪ್ರೀತಿ, ಸಮಾನತೆ ಮತ್ತು ಸಹೋದರತ್ವದ ಸಂದೇಶ ಸಾರಿದ ಮಹಾನ್ ವ್ಯಕ್ತಿತ್ವ. ಅಂಥ ಮಹಾನ್ ಪ್ರವಾದಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದ ಕುರಿತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಸಮಿತಿಯ ತಾಲೂಕು ಆಡಳಿತ ಹಾಗೂ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ದೂರಿನಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿರುವ ವಿಡಿಯೋವನ್ನು ತೆರವುಗೊಳಿಸಿ ಅದರ ಡಿಜಿಟಲ್ ದಾಖಲೆಗಳನ್ನು ಸಂರಕ್ಷಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಪೊಲೀಸರು ದೂರು ಸ್ವೀಕರಿಸಿದ್ದು ಕಾನೂನು ಪ್ರಕಾರ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಒಬ್ಬ ಮಹಿಳೆ ನಾಜಿಯಾ ಇಲಾಹಿ ಅನ್ನತಕ್ಕಂಥದ್ದು ಒಂದು ಮಹಿಳೆ ಇವತ್ತು ಇಸ್ಲಾಂ ಧರ್ಮದ ಪವಿತ್ರತದ ಬಗ್ಗೆ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರತೆ ಬಗ್ಗೆ ಒಂದು ಪ್ರಶ್ನೆ ಎತ್ತಿದ್ದಾಳೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ ಅವ್ರ ಪವಿತ್ರತದ ಬಗ್ಗೆ, ಅವರ ಜೀವನ ಚರಿತ್ರದ ಬಗ್ಗೆ ಮತ್ತು ಅವರ ಧರ್ಮ ಪತ್ನಿ ಪವಿತ್ರತದ ಬಗ್ಗೆ ಅವಳು ಪ್ರಶ್ನೆ ಎತ್ತಾ ಇದ್ದಾಳೆ. ಇದು ಇಡೀ ಇಸ್ಲಾಂ ಧರ್ಮಕ್ಕೆ, ಇಡೀ ವಿಶ್ವಕ್ಕೆ ಒಂದು ಪ್ರಶ್ನೆಯಾಗಿ ಇವತ್ತು ಕಾಣ್ತಾ ಇದೆ. ಏನಕ್ಕೆ ಅಂತಂದ್ರೆ ಬೇರೆಯವರ ಜೀವನ ಚರಿತ್ರದ ಬಗ್ಗೆ ಅಥವಾ ಹಿನ್ನೆಲೆ ಬಗ್ಗೆ ಯಾವ್ದಾರ ಪ್ರಶ್ನೆ ಎತ್ತಾ ಇದ್ರೆ ನಾವು ಇವತ್ತು ಶಾಂತಿ ರೀತಿಯಾಗಿ ನಾವು ಇರಬಹುದಾಗಿತ್ತು. ಆದ್ರೆ ಇಸ್ಲಾಂ ಧರ್ಮದ ಮಹಾನ್ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚರಿತ್ರದ ಬಗ್ಗೆ ಅವಳು ಪ್ರಶ್ನೆ ಎತ್ತಿದ್ದಾಳೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ ನೋಡದೇ ಆದ್ರೆ ಅವರು ಎಂದಿಗೂ ಅನ್ಯ ಧರ್ಮೀಯರಿಗೆ ಆಗ್ಲಿ ನಮ್ಮ ಧರ್ಮೀಯಗಳೇ ಆಗ್ಲಿ ಪಕ್ಷಿ ಪ್ರಾಣಿಗಳಿಗೂ ಅವರು ಲೇಸ್ ಬಯಸುವಂತಕ್ಕಂತ ಒಬ್ಬ ಮಹಾನ್ ಪ್ರವಾದಿ ಅವರು ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದಂತಕ್ಕಂತ ಒಬ್ಬ ಮಹಾನ್ ಪ್ರವಾದಿ ಅವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆ ಅರಬ್ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇರಲಿಲ್ಲ. ಜೀವಂತವಾಗಿ ಹುಟ್ಟುವಂತಕ್ಕಂಥ ಹೆಣ್ಣು ಮಗುವಿಗೆ ಜೀವಂತವಾಗಿ ಮಣ್ಣು ಮಾಡ್ತಾ ಇತ್ತು. ಅರಬ್ ರಾಷ್ಟ್ರಗಳಲ್ಲಿ ಸರಾಯ ಸೇಂದಿಗಳನ್ನು ಬಹಳ ಓಪನ್ ಆಗಿ ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇತ್ತು. ಮನುಷ್ಯತ್ವ ಅಂತ ಹೆಸರು ಅಂತೂ ಎಲ್ಲೂ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಅರಬ್ ರಾಷ್ಟ್ರದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಅವರು ಜನ್ಮ ಪಡೆದು ಇಡೀ ವಿಶ್ವಕ್ಕೆ ಒಂದು ಶಾಂತಿ ಮಂತ್ರವನ್ನು ಬೋಧಿಸಿ ಇವತ್ತು ಮುಸ್ಲಿಂ ಜಮಾತ್ ಕಮಿಟಿಯ ಆಶ್ರಯದಲ್ಲಿ ಮುಸ್ಲಿಂ ಜಮಾತ್ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಎಲ್ಲ ಕಮಿಟಿಯವರು ಮತ್ತು ಇಡೀ ಮುಸ್ಲಿಂ ಸಮಾಜದ ಎಲ್ಲ ಕಮಿಟಿಗಳು, ಎಲ್ಲ ಕಮಿಟಿ ಟೆಸ್ಟು ಜಿಮ್ಮೆದಾರಗಳು ಮತ್ತು ನಮ್ಮ ಮುಸ್ಲಿಂ ಜನಾಂಗದ ಎಲ್ಲ ಮುಖಂಡರು ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಶ್ಚಿಮ ಬಂಗಾಳದ ಒಂದು ಹೆಣ್ಣು, ಆಕೆ
ನಮ್ಮ ಪರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರತೆ ಬಗ್ಗೆ ಒಂದು ಪ್ರಶ್ನೆ ಎತ್ತಾಳೆ. ಆ ಪ್ರಶ್ನೆಗೆ ಇಡೀ ಜಗತ್ತೆಲ್ಲ ನಮ್ಮಿಷ್ಟು ಸಣ್ಣ ಹುಡುಗ ಆದ್ರೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಇವತ್ತು ಸಿದ್ಧವಾಗಿದ್ದಾನೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಪರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೇಳಿರೋದ ಚರಿತ್ರೆಗೆ ಅವರು ಇದು ಕೊಟ್ಟಿರತಕ್ಕಂಥ ಮಾತುಗಳಿಗೆ ಇವತ್ತು ನಮ್ಮ ಇಡೀ ಸಮಾಜಕ್ಕೆ ಒಂದು ನೋವು ಉಂಟಾಗಿದೆ. ಆ ನೋವಿನ ಬಗ್ಗೆ ನಾವು ಇವತ್ತು ತಮ್ಮ ಮೂಲಕ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಕಳಿಸೋ ಮೂಲಕ ಆ ಒಮ್ಮನ ವಿರುದ್ಧವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅಮ್ಮ ಹೇಳುವಂತಕ್ಕಂಥ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಮತ್ತು ಇಡೀ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ತಮ್ಮಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ತಾವು ದಯವಿಟ್ಟು ನಮ್ಮ ಮನವಿ ಪತ್ರವನ್ನು ಆ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಸರ್, ನಮ್ಮದು ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಅಭಿಪ್ರಾಯ ನಿಮ್ಮ ಮೇಲೆ ಭಾಳ ಇದೆ ಕಾನೂನು ಬಗ್ಗೆ. ಇದು ನಾವು ಏನು FIR ನಿಮಗೆ ನಾವು ಕೊಟ್ಟಿದ್ದೀವಿ, ಇದರದ್ದು ನಮಗೆ ಒಂದು ಕಾಪಿ ಬೇಕು ಸರ್. ಇದು ನಮಗೆ ಹೇಳಿ ಸರ್, ನಮ್ಮ ಮನೆಯವ್ರಿಗೆ ಹೇಳಿ, ನಾವು ಏನು ಅನಿಸಲ್ಲ. ಇದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳಿದ್ರೆ ಸರ್, ನಾವು ಜೀವ ಕೊಡೋದು. कर देंगे जो भी नबी की करे कोई गुस्ताखी, जो भी नबी की करे कोई गुस्ताखी, हम उनका जीना हराम कर देंगे, हम उनका जीना हराम कर देंगे। हजरात, बहुत अफसोस की बात है। कि वो ज़लीम है, यानी वो बदकारा है। अल्लाह तबारक व तआला ने उसके 10 ऐबों को बयान फरमाया। वलीद इब्ने मुग़य्यरा अपनी माँ के पास गया और उसने जाने के बाद अपनी माँ से कहा कि 9 ऐब तो मुझे मालूम है कि मेरे अंदर 9 खामियां हैं, 9 बुराइयां मेरे अंदर पाई जाती हैं, लेकिन ए माँ ये बता, मेरा बाप जिंदा नहीं है, मेरा बाप इस रुई जमीन के ऊपर नहीं है, ये बता मैं किसकी औलाद हूँ? क्योंकि वो जानता था कि ಎಳ್ಳಿಯವರು ಇದ್ರೂ ಸಹ ಕಾನೂನಿಗೆ ಅವಳಿಗೆ ಬಿಡು ಪಡೆದಲೆ ಕಾನೂನಿನ ಅವಕಾಶದಲ್ಲಿ ಏನೇನಿದೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಅದು ಕೈಗೊಳ್ಳಬೇಕು ಮತ್ತು ಅದಕ್ಕೆ ಬಿಗಿಯಾದಂತ ಕೇಸ್ಗಳನ್ನು ಹಾಕಿ. ಅಸ್ಸಲಾಂ कि वो ज़लीम है, यानी वो बदकारा है। अल्लाह तबारक व तआला ने उसके 10 ऐबों को बयान फरमाया। वलीद इब्ने मुग़य्यरा अपनी माँ के पास गया और उसने जाने के बाद अपनी माँ से कहा कि 9 ऐब तो मुझे मालूम है कि मेरे अंदर 9 खामियां हैं, 9 बुराइयां मेरे अंदर पाई जाती हैं, लेकिन ए माँ ये बता, मेरा बाप जिंदा नहीं है, मेरा बाप इस रुई जमीन के ऊपर नहीं है, ये बता